ಆತ್ಮೀಯ ವೀಕ್ಷಕರೇ, ಇಂದು ನಾವು ಆರಾಧ್ಯ ಟ್ಯೂಟೋರಿಯಲ್ ನಲ್ಲಿ ಒಂದು ಪ್ರಾಕ್ಟಿಕಲ್ ಮಾಡುವ ಮುಖಾಂತರ ಒಂದು ಪಾಠವನ್ನು ಮಾಡ್ತಾ ಇದ್ದೇವೆ. ವಿಜ್ಞಾನ ಪಾಠವನ್ನ ಮಕ್ಕಳಿಗೆ ವಿದ್ಯುತ್ ವಾಹಕ ಮತ್ತು ಅವಾಹಕಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ಬಹಳಷ್ಟು ವೀಕ್ಷಕರು ನಮ್ಮ ವಿಡಿಯೋಗಳನ್ನ ವೀಕ್ಷಿಸ್ತಾ ಇದ್ದೀರಿ, ಆದ್ರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ಬಹಳಷ್ಟು ಪ್ರೋತ್ಸಾಹವನ್ನ ಕೊಡುತ್ತೆ. ಇಲ್ಲಿ ವಾಹಕ ಮತ್ತು ಅವಾಹಕ, ವಿದ್ಯುತ್ ವಾಹಕ ಮತ್ತು ಅವಾಹಕ ಕೆಲವೊಂದು ವಸ್ತುಗಳನ್ನು ಕೊಟ್ಟಿದ್ದೇವೆ. ಕಂಡಕ್ಟರ್ ಅಂತ ಹೇಳಿ ಕರೀತಾರೆ, ಇಂಗ್ಲಿಷ್ ನಲ್ಲಿ ಇನ್ಸುಲೇಟರ್ ಅಂತ ಹೇಳಿ ಕರೀತಾರೆ. ಕಂಡಕ್ಟರ್ ಮತ್ತು ಇನ್ಸುಲೇಟರ್. ಕಂಡಕ್ಟರ್ ಅಂತಂದ್ರೆ ಎಳೆದುಕೊಳ್ಳುವುದು, ತೆಗೆದುಕೊಳ್ಳುವುದಕ್ಕೆ ಕಂಡಕ್ಟರ್. ಬಸ್ಸಿನಲ್ಲಿ ಕಂಡಕ್ಟರ್ ಏನ್ ಮಾಡ್ತಾರ? ಬಸ್ಸಿನಲ್ಲಿ ಕಂಡಕ್ಟರ್ ಏನ್ ಮಾಡ್ತಾರ? ದುಡ್ಡನ್ನ ತಗೋತಾರಲ್ಲ, ಏನ್ ಕೊಡ್ತಾರೆ ನಿಮ್ಗೆ? ದುಡ್ಡು ತಗೋತಾರ. ಅದನ್ನ ಆ ರೀತಿ ಈ ಎಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡ್ತಾ ಅಂತ ಕರೆಂಟ್ ಅನ್ನ ವೈರ್ ಮುಖಾಂತರ ಆಗ್ಲಿ ಕೆಲವೊಂದು ವಸ್ತುಗಳ ಮುಖಾಂತರ ಅದೇನ್ ಮಾಡ್ತಾ ತಗೊಳ್ತದ, ತಗೊಂಡ್ ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಕಂಡಕ್ಟರ್ ಏನ್ ಮಾಡ್ತಾರೆ, ನಮ್ಮಲ್ಲಿ ದುಡ್ಡನ್ನ ತಗೊಂಡು ಏನ್ ಮಾಡ್ತಾರ, ಅಲ್ಲಿ ಹೋಗಿ ಡಿಪೋದ ಸಬ್ಮಿಟ್ ಮಾಡ್ತಾರೆ. ಹಂಗ ಈ ವಾಹಕ ತಂತಿಗಳು ಏನ್ ಮಾಡ್ತಾವ ಅಂತಂದ್ರೆ ನಮ್ಮಲ್ಲಿ ದುಡ್ಡನ್ನ ಅಂದ್ರೆ ಎಲೆಕ್ಟ್ರಾನ್ಸ್ ಗಳನ್ನ ತಗೊಂಡು ಬೇರೆ ಕಡೆ ಸಪ್ಲೈ ಮಾಡ್ತಾವ. ಅವುಗಳಿಗೆ ಏನಂತ ಹೇಳಿ ಕರಿತೀವಿ? ಕಂಡಕ್ಟರ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ. ಇನ್ಸುಲೇಟರ್ ಅಂತ ಹೇಳಿ ಕರೀತಾರೆ. ಇನ್ಸುಲೇಟರ್ ಅಂತಂದ್ರೆ ಅದು ಮುಟ್ಟಿದ್ರು ಕರೆಂಟ್ ಅನ್ನ ಹತ್ತಲ್ಲ, ಆ ರೀತಿ ಇನ್ಸುಲೇಟರ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಕೆಲವೊಂದು ವಸ್ತುಗಳನ್ನು ಕೊಟ್ಟರೆ, ಕಾಪರ್ ಅಂತ ಹೇಳಿ ಕೊಟ್ಟರೆ, ಗೋಲ್ಡ್, ಸಿಲ್ವರ್, ವಾಟರ್, ನೀರಿನಲ್ಲಿ ಕೂಡ ಕರೆಂಟ್ ಅನ್ನ ಹರಿತದ. ಪ್ರಾಕ್ಟಿಕಲ್ ಮಾಡುವ ಮುಖಾಂತರ ನೋಡೋಣ. ಇವಾಗ ಪೆನ್ಸಿಲ್ ನಲ್ಲಿ ಕರೆಂಟ್ ಅನ್ನ ಹರಿತದ ಇಲ್ಲ ಅಂತ ನೋಡೋಣ. ಇಲ್ಲಿ ಇನ್ಸುಲೇಟರ್ಸ್ ಅಂತ ಕೊಟ್ರೆ ಗ್ಲಾಸ್ ಅದ, ಇದು ಗಾಜು ಅಂತ ಕರಿತೇವೆ. ಆ ಗಾಜಿನಲ್ಲಿ ಕರೆಂಟ್ ಅನ್ನ ಹರಿತದ ಇಲ್ಲ. ಪ್ರಾಕ್ಟಿಕಲ್ ಮಾಡಿ ನೋಡ್ರಿ. ಒಂದ್ ವೇಳೆ ಅಲ್ಲಿ ಅದ್ರಾಗ್ನು ಕರೆಂಟ್ ಅನ್ನ ಹೊಂಟು ಅಂತಂದ್ರೆ ಇನ್ಸುಲೇಟರ್ದಾಗಿನ ತೆಗೆದಾಗ ಇದ್ರಾಗ ಕಂಡಕ್ಟರ್ದಾಗ ಹಾಕಾರದು. ಗೊತ್ತಾಯ್ತಾ? ಇದು ಯಾವ್ದ? ಪ್ಲಾಸ್ಟಿಕ್ ಡಬ್ಬಿ ಅದ, ಜಗ್ ಅದ, ರಬ್ಬರ್, ಬಲೂನ್ಸ್ ಅದನ್ನೆಲ್ಲ ಇರ್ತದೆ, ಅದಕ್ಕೆ ರಬ್ಬರ್ ಅಂತ ಕರಿತೇವೆ. ವುಡ್, ಕಟ್ಟಿಗೆ ಅದ, ಫ್ಯಾಬ್ರಿಕ್ಸ್, ಬಟ್ಟಿಗಳದ ಕರೆಂಟ್ ಅನ್ನ ಹರಡ್ತದ ಇಲ್ಲ. ಆಮೇಲೆ ಇದೊಂದು ಪೇಪರ್ ಅದ, ಊಲ್ ಅದ, ದಾರ, ಮತ್ತೊಂದೇನದ ಕ್ರಾಕ್ ಅಂತ ಹೇಳಿ, ರಬ್ಬರ್ ಕ್ರಾಕ್ ಅಂತ ಹೇಳಿ ಬರ್ತದ, ಅದು ಪೇಪರ್ಸ್ಗಳು. ಇಷ್ಟು ವಸ್ತುಗಳ ಮುಖಾಂತರ ಏನ್ ಮಾಡ್ತದ ಅಂತಂದ್ರೆ ಕೆಲವೊಂದು ಉದಾಹರಣೆಗಳನ್ನ ಮಾತ್ರ ಕೊಟ್ಟಾರ. ಇಲ್ಲಿ ಇನ್ನು ಬಹಳಷ್ಟು ಉದಾಹರಣೆಗಳವ. ಇಲ್ಲೊಂದು ಇದು ಕೊಟ್ಟಿನಿ ನಾನು. ಇದು ಪೇಪರ್ ಅದ, ರಟ್ಟು, ಇದ್ರ ಮುಖಾಂತರ ಕರೆಂಟ್ ಅನ್ನ ಹರಡುತ್ತದ ಇಲ್ಲ. ಪೆನ್ ಅದ, ಪೆನ್ ಪ್ಲಾಸ್ಟಿಕ್ ಇದ್ದು ಕರೆಂಟ್ ಅನ್ನ ಹರಡುತ್ತದ ಇಲ್ಲ, ಕಬ್ಬಿಣ ಇದ್ರೆ ಹರಡುತ್ತದ ಇಲ್ಲ. ಅದ್ರ ಮುಖಾಂತರ ಎಲ್ಲವನ್ನ ನೋಡೋಣ ಪ್ರಾಕ್ಟಿಕಲ್ ಮಾಡಿ. ಇಲ್ಲಿ ಕೆಲವೊಂದು ವಸ್ತುಗಳವ, ಈ ವಸ್ತುಗಳ ಮುಖಾಂತರ ಕರೆಂಟ್ ಅನ್ನ ಸಪ್ಲೈ ಆಯ್ತದ ಇಲ್ಲ. ಹಾಗಾದ್ರೆ ಮನುಷ್ಯನ್ ಗುಡ್ ಕಂಡಕ್ಟರ್ ಅಥವಾ ಇನ್ಸುಲೇಟರ್ ಅಂತಂದಪ್ಲೆ ಮನುಷ್ಯನಲ್ಲಿ ಕರೆಂಟ್ ಹತ್ತದ ಇಲ್ಲ, ಕರೆಂಟ್ ಅನ್ನ ಹರಡುತ್ತದ ಇಲ್ಲ, ಈಚೆಗಿಂದ ಆಚೆಗೆ ಟ್ರಾನ್ಸ್ಫರ್ ಆಯ್ತದ ಇಲ್ಲ, ಇದನ್ನೆಲ್ಲ ಚೆಕ್ ಮಾಡ್ರಿ. ವಡಗಾಂವ್ ಅದ, ಇಲ್ಲಿ ಬೋರ್ಗಿ ಅದ ಅಂತ ತಿಳ್ಕೊರಿದು. ಬೋರ್ಗಿ ಸ್ಟ್ರೇಟ್ ಆಗಿ ಹೋದ್ರೆ 2 ಕಿಲೋಮೀಟರ್ನ ಬೇಕಾಗ್ತದೆ. ಎಷ್ಟು ಕಿಲೋಮೀಟರ್? 2 ಕಿಲೋಮೀಟರ್. ಸುಮ್ಮನೆ ನಾವು ಈ ಕಡೆ ಸುತ್ತಿ ಬಳಸಿ ಹಿಂಗ್ ಬೀದರ್ ಕದನ್ ಹೋಗಿ ಬೋರ್ಗಿಗೆ ಬರ್ತೇವ? ಬರಬಹುದು. ಅದರದ್ದು ಏನೈತದ? ವೇಸ್ಟ್ ಆಫ್ ಟೈಮ್ ಏನೈತದ? ಬಹಳಷ್ಟು ವೇಸ್ಟ್ ಆಯ್ತದ, ಎನರ್ಜಿ ವೇಸ್ಟ್ ಆಯ್ತದ. ಹಂಗ ಈ ಕಂಡಕ್ಟರ್ ಏನ್ ಮಾಡ್ತಾ ಅಂತಂದ್ರ ಕರೆಂಟ್ ಅನ್ನ ಬಹಳಷ್ಟು ಶಾರ್ಟ್ ಕಟ್ ಮೆಥಡ್ ದಿಂದ ಹೋಯ್ತದ, ಕರೆಂಟ್ ಅನ್ನ ಫ್ಲೋ ಆಯ್ತದ. ಗೊತ್ತಾಯ್ತಾ? ಇಲ್ಲೊಂದು ವೈರ್ ಅಂತ ತಿಳ್ಕೊರಿ. ಇಲ್ಲಿ ಬಲ್ಬ್ ಅದ, ಬಲ್ಬ್ ಅನ್ನು ತಗೊಳ್ಳೋರು ಮೊದಲು. ಈ ಬಲ್ಬ್ ಅನ್ನ ಏನಾಗ್ಲತ್ತು? ಆನ್ ಆಗ್ಲತ್ತದ. ಬೆಳಕನ್ನ ಹೊಂಟು ಕಡಿಮೆ ಆಯ್ತು, ಆನ್ ಆಗ್ಲತ್ತದ. ಯಾವಾಗ ಆ ಸರ್ಕ್ಯೂಟ್ ಅನ್ನ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿದ್ದಾಗ ಆ ಬಲ್ಬ್ ಅನ್ನ ಬೆಳಗ್ತದ. ಆ ಸರ್ಕ್ಯೂಟ್ ಅನ್ನ ಕಂಪ್ಲೀಟ್ ಆಗ್ಬೇಕಾದ್ರೆ ಇದೊಂದು ವೈರ್ ಅಂತ ತಿಳ್ಕೊರಿದು. ಈ ವೈರ್ ಅನ್ನ ಇಷ್ಟು ದೊಡ್ಡ ವೈರ್ ತಗೊಂಡು ಇದ್ರಲ್ಲಿ ಕರೆಂಟ್ ಅನ್ನ ಫ್ಲೋ ಆಗ್ಲಕ್ಕ ಜಾಸ್ತಿ ಚಾರ್ಜಸ್ ಅನ್ನ ಬೇಕು, ಎಲೆಕ್ಟ್ರಾನ್ಸ್ ಫ್ಲೋ ಆಗ್ಲಕ್ಕ ಜಾಸ್ತಿ ಚಾರ್ಜಸ್ ಬೇಕು. ಶಾರ್ಟ್ ಕಟ್ ಮೆಥಡ್ ಅನ್ನ ಅದು ಹುಡುಕ್ತದೆ, ಶಾರ್ಟ್ ಕಟ್ ಆಗಿ ಅದು ಹುಡುಕ್ತದೆ. ಹಾಗಾಗಿ ಅದು ಇಲ್ಲೆಲ್ಲ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ, ಶಾರ್ಟ್ ಕಟ್ ಆಗಿ ಹುಡುಕ್ಲತ್ತದ ಇಲ್ಲ ಅಂತ ಹೇಳಿ. ಪ್ರತಿಯೊಂದು ಪ್ರಾಕ್ಟಿಕಲ್ ಮಾಡಿ ನೋಡ್ರಿ. ಶಾರ್ಟ್ ಕಟ್ ಯಾವ್ದು ಶಾರ್ಟೆಸ್ಟ್ ಲೆಂತ್ ಇರ್ತದೆ ನೋಡ್ರಿ, ಅದ್ರ ಮುಖಾಂತರ ಕರೆಂಟ್ ಅನ್ನ ಬಹಳಷ್ಟು ಫ್ಲೋ ಆಗಿ ಸ್ಪೀಡ್ ಆಗಿ ಫ್ಲೋ ಆಗ್ತದ, ಅದನ್ನು ನೋಡ್ರಿ. ಈಗ ಇಲ್ಲಿ ಕೆಲವೊಂದು ವಸ್ತುಗಳವಲ್ಲ, ಆ ವಸ್ತುಗಳ ಮುಖಾಂತರ ಕರೆಂಟ್ ಅನ್ನ ಹರಡುತ್ತದ ಇಲ್ಲದನ್ನ ಚೆಕ್ ಮಾಡ್ರಿ. ಫಸ್ಟ್ ಯಾವ್ದ? ಕಾಪರ್ ವೈರ್ ಅನ್ನದ. ಕಾಪರ್ ವೈರ್ ಮುಖಾಂತರ ಕರೆಂಟ್ ಅನ್ನ ಹರಡುತ್ತದ ಇಲ್ಲ. ಯಾರ್ದಾದ್ರೆ ಕಾಲಕ್ಕೆ ಬೆಳ್ಳಿ ಚೈನ್ ಅನ್ನ ಇದ್ರೆ ಅದ್ರ ಮುಖಾಂತರ ಕರೆಂಟ್ ಅನ್ನ ಹರಡುತ್ತದ ಇಲ್ಲ. ಬೆಳ್ಳಿ, ಬಂಗಾರದ, ಗ್ಲಾಸ್ ಅದ, ಪೆನ್ಸಿಲ್ ಅದ, ಇದ್ರ ಮುಖಾಂತರ ಚೆಕ್ ಮಾಡೋರು. ಫಸ್ಟ್ ಕಾಪರ್ ವೈರ್, ಅಲ್ಲಿಂದ ಒಂದು ವೈರ್ ಕೊಡು. ಅಲ್ಲಿ ಕಾಪರ್ ವೈರ್ ಅದ. ಕಾಪರ್ ಅಂದ್ರೆ ಗೊತ್ತಾ? ಕಾಪರ್ ಅಂದ್ರೆ ಗೊತ್ತಾನ? ತಾಮ್ರದ ಮುಖಾಂತರ ಕರೆಂಟ್ ಅನ್ನ ಹರಡುತ್ತದ ಇಲ್ಲ ಅನ್ನೋದನ್ನ ಒಳಗಡೆ ಏನದ? ಕಾಪರ್ ಅದ. ಇಲ್ಲಿ ಇದನ್ನ ಸೀರೀಸ್ ನ ಕನೆಕ್ಷನ್ ಮಾಡ್ತೀನಿ. ಇದಕ್ಕೆ ಇಲ್ಲಿ ಕನೆಕ್ಷನ್ ಕೊಡ್ತೀನಿ. ಈಗ ಇದ್ರ ಮುಖಾಂತರ ಏನಾಗ್ಲತ್ತದ? ಕರೆಂಟ್ ಅನ್ನ ಹರಡತ್ತಲ್ಲ, ಫ್ಲೋ ಆಗ್ಲತ್ತಿಲ್ಲ ಕರೆಂಟ್ ಅನ್ನ, ಬಲ್ಬ್ ಫ್ಲೋ ಆಗ್ಲತ್ತದ ಅಂದ್ರೆ ಈ ಕಾಪರ್ ಮುಖಾಂತರ ಕರೆಂಟ್ ಅನ್ನ, ಇದು ಕಂಡಕ್ಟರ್ ಅದ ಅಂತ ಹೇಳಿ ಅರ್ಥ. ಏನದ ಇದು? ಕಂಡಕ್ಟರ್. ಬಸ್ಸಿನ ಕಂಡಕ್ಟರ್ ಅಲ್ಲಿ ನೋಡ್ರ. ನೆಕ್ಸ್ಟ್ ಮತ್ತೇನದ? ಒಂದು ಪೆನ್ಸಿಲ್ ಅನ್ನದ. ಪೆನ್ಸಿಲ್ ಮುಖಾಂತರ ಕರೆಂಟ್ ಅನ್ನ ಹರಡುತ್ತದ ಇಲ್ಲ ಅನ್ನೋದು ಇದು. ಮತ್ತೆ ನೀವು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ ಟ್ರೈ ಮಾಡ್ರಿ, ಸರ್ ಮಾಡ್ಯಾರ ಅಂತ ಹೇಳಿ ನೀವು ಮಾಡ್ಲಕ್ಕೆ ಹೋಗ್ಬಾರ್ದ. ಇದು ಗ್ರಾಫೈಟ್ ಅದ, ಗ್ರಾಫೈಟ್ ಮುಖಾಂತರ ಕರೆಂಟ್ ಅನ್ನ ಹರಡುತ್ತದ, ಫ್ಲೋ ಆಗ್ಲತ್ತದ, ಬೀಳತ್ತಲ್ಲ ಕರೆಂಟ್ ಅನ್ನ ಬೀಳುತ್ತದ ಅಂತ ಹೇಳಿ ಅರ್ಥ. ಇಲ್ಲಿ ಕಟ್ಟಿಗೆಗನ ಹಸ್ದ ಅಂತ ತಿಳ್ಕೊರ್, ಕಟ್ಟಿಗೆ ಬೀಳಲ್ಲ. ಇದು ಪೆನ್ಸಿಲ್ ಆಯ್ತು. ಇದೇನದ? ಇದು ಅದು ಇಡೋದು
ಪೇಪರನ್ನು ಹಿಡಿ, ಪೇಪರ್ ಮುಖಾಂತರ ಕರೆಂಟ್ ಹರಡ್ತದ. ಹಾಂ, ಅಂದ್ರೆ ಇದು ಏನದ, ಇದು ಇನ್ಸುಲೇಟರ್, ಅವಾಹಕ. ಏನಂತೇಳಿ ಕರೀತಾರೆ ಇದಕ್ಕೆ? ಅವಾಹಕ. ಗೊತ್ತಾಯ್ತಾ? ಕಬ್ಬಿಣ ಮುಖಾಂತರ ಇಲ್ಲಿ ಕಬ್ಬಿಣ ಅದ ನೋಡ್ರಿ. ಇವಾಗ ನೋಡ್ರಿ ಕಬ್ಬಿಣ ಕನ್ನಸ್ತೀನಿ ಬಿತ್ತಾ. ಹಾಂ, ಕಬ್ಬಿಣ ಮುಖಾಂತರ ಏನಾಗ್ಲತ್ತಿದ್ದು? ವಾಹಕ. ಈಗ ಬೆಳ್ಳಿದೊಂದು ಯಾರಾದ್ರೂ ಕೊಡ್ರಿ, ಬೆಳ್ಳಿದು ಇದೇನಿದು? ಉಂಗುರ. ಇದು ಬಂಗಾರ ಮುಖಾಂತರ ಕರೆಂಟನ್ನು ಹರಡ್ಲತ್ತದ. ಗೊತ್ತಾಯ್ತಾ? ಬೆಳ್ಳಿ ಚೈನ್ ಅದನ್ನ ಯಾರ್ದಾರ ಬಲ್ಲಿ ಅಂತಾರ್ರಿ. ಏನಾಗ್ಲತ್ತದ? ಬೆಳ್ಳಿಯ ಮುಖಾಂತರ ಕರೆಂಟ್ ಏನಾಗ್ಲತ್ತದ? ಫ್ಲೋ ಆಗ್ಲತ್ತದ. ಗೊತ್ತಾಯ್ತಾ? ಬೆಳ್ಳಿನೂ ಏನದ? ಕಂಡಕ್ಟರ, ಇನ್ಸುಲೇಟರ್? ಕಂಡಕ್ಟರ್. ಗೊತ್ತಾಯ್ತಲ್ಲ? ಹಾಂ, ಕಂಡಕ್ಟರ್ ಅನ್ನೋದು ಕನ್ನಡದಲ್ಲಿ ಏನಂತಾರ? ವಾಹಕ. ವಾಹಕ. ಹಾಂ, ಅದು ಇನ್ಸುಲೇಟರ್ಕ ಅವಾಹಕ ಅಂತೇಳಿ ಕರೀತಾರೆ. ಮತ್ತು ಇದು ಕಬ್ಬಿಣದ. ಇಲ್ಲಿ ನೋಡ್ರಿ ನಾನು ಕುರ್ಜಿ ಕಬ್ಬಿಣ ಹಚ್ಚಲತ್ತೀನಿ. ಯಾಕಿದು ಇದಾಗಲುಂಟದ? ಹಾಂ, ವೆರಿ ಗುಡ್. ಅದ್ರ ಮ್ಯಾಲೆ ಏನದ? ಪೇಂಟ್ ಅದ. ಪೇಂಟ್ ಏನದ? ಅವಾಹಕ. ಬರೀ ಕಬ್ಬಿಣ ಇತ್ತು ಅಂತ ತಿಳ್ಕೊರೋದು ಏನೈತದ? ವಾಹಕ. ಗೊತ್ತಾಯ್ತಾ? ಈಗ ನೀರು ವಾಹಕ ಅದನ? ಚೆಕ್ ಮಾಡರಿ. ಬಿತ್ತಾ? ಸ್ವಲ್ಪ ಬೀಳತ್ತದ. ಹಾಂ, ಇವಾಗ ನೋಡ್ರಿ ಇದನ್ನೇ ನಾನು ಬಲ್ ಮಾಡ್ತೀನಿ. ಏನಾಗ್ಲತ್ತು? ಹಾಂ, ಜಾಸ್ತಿ ಬೀಳತ್ತದಲ್ಲ. ಇದ್ರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಉಪ್ಪನ್ನು ಹಾಕಿದ್ರೆ ಏನಾಯ್ತದ ಅಂತಂದ್ರೆ ಅವು ನೀರು ಅವಾಹಕ ಇದ್ದಿಂದ ವಾಹಕ ಆಯ್ತದ. ಉಪ್ಪು ಹಾಕಿದಾಗ ಮೊದಲು ನೀರು ಹಾಕಿನ ಕಮ್ಮಿ ಬೀಳತ್ತಿತ್ತಲ್ಲ. ಇವಾಗ ನೋಡ್ರಿ ಜಾಸ್ತಿ ಬಿತ್ತಾ. ಇಲ್ಲೊಂದು ಏನು ತಿಳ್ಕೊಳ್ಬೇಕು, ಈ ವೈರ್ಸನ್ನು ಬಲ್ ಮಾಡ್ತಾ ಇರ್ತೀನಿ. ಏನಾಗ್ಲತ್ತದ? ವೋಲ್ಟೇಜ್ ಹೆಚ್ಚು ಆಗ್ಲತ್ತದಲ್ಲ. ಬಲ್ ಮಾಡಿದಾಗ ಹೆಚ್ಚೇ ಆಗ್ಲತ್ತದ, ದೂರ ಮಾಡಿದಾಗ ಕಡಿಮೆ ಆಗ್ಲತ್ತದಲ್ಲ. ಹಾಂ, ಇದ್ರದಿಂದ ನೀವು ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಏನು ಪ್ರಶ್ನೆ ಅಂತಂದ್ರೆ, ನಾವು ಸಮುದ್ರದಾಗ ಕರೆಂಟನ್ನು ಹಚ್ತೇವೆ ಹಿಂಗೆ. ಅದ್ರೊಳಗೆ ಸಮುದ್ರದ ಪ್ರಾಣಿಗಳೆಲ್ಲ ಇರ್ತಾವೆ, ಮೀನುಗಳು ಇರ್ತಾವೆ, ಭಾಳಷ್ಟು ಕ್ರಿಮಿಕೀಟಗಳು ಇರ್ತಾವೆ, ಆಮೇಲೆ ದೊಡ್ಡ ದೊಡ್ಡ ತಿಮಿಂಗಲ್ ಅಂತ ಇದಿರ್ತಾವ. ಅಂಥ ಪ್ರಾಣಿಗಳೆಲ್ಲ ಸಾಯಲ್ಲೇನ್ರಿ ಕರೆಂಟ್ ಹತ್ತಲ್ಲೇನ? ಕರೆಕ್ಟ್ ಅದಲ್ಲ ಪ್ರಶ್ನೆ. ಈಗ ಬಾಯಿ ಅದ ಅಂತ ತಿಳ್ಕೊರ್, ಬಾಯಿದಾಗ ಅಲ್ಲಿ ಯಾರೋ ದೊಡ್ಡದು ಬಾಯಿ ಅದ, ಅಲ್ಲಿ ಇಸಲಾಡತ್ತಾರ, ಇದ್ ಕಡೆಯಿಂದ ವೈರನ್ನು ಬಿಟ್ಟಿದ್ದೇವೆ ನಾವು. ಆಗೇನಾಯ್ತದ? ಕರೆಂಟ್ ಹತ್ತಲ್ಲ. ಯಾಕೆ ಹತ್ತಲ್ಲ ಗೊತ್ತಾ? ಅದು ಡಿಸ್ಟೆನ್ಸ್ ಏನಾಗ್ಲತ್ತದ? ದೂರ ಆಗ್ಲತ್ತದ. ದೂರ ಇದ್ದಾಗ ಕರೆಂಟನ್ನು ಕಡಿಮೆ ಫ್ಲೋ ಆಯ್ತದ. ಬಾಯಿ ಭಾಳ ದೊಡ್ಡದಿರ್ತದಲ್ಲ. ನಾವು ವೈರ್ ಎಲ್ಲೋ ಒಂದು ಮೂಲೆ ಬಿಟ್ಟು ನೋಡಿರ್ತೇವೆ. ಕರೆಂಟನ್ನು ಈ ಕಡೆ ಬರ್ಲಾಕ, ಸಪ್ಲೈ ಆಗ್ಲಾಕ ಭಾಳ ತಡಬೇಕಲ್ಲ. ಅದು ಎಲೆಕ್ಟ್ರಾನ್ಸ್ಗಳನ್ನ ಫ್ಲೋ ಆಗಲ್ಲ, ಮೂಮೆಂಟ್ ಆಗಲ್ಲ. ಅದಕ್ಕಾಗಿ ಕರೆಂಟನ್ನು ಹತ್ತಲ್ಲ. ಗೊತ್ತಾಯ್ತು? ಇವುಗಳೆಲ್ಲ ಇಲ್ಲಿ ತನಕ ನಾವು ನೋಡಿದೆಲ್ಲ ಏನಿದ್ದು ಅಂತಂದ್ರೆ, ಏನಿದ್ದು? ವಾಹಕಗಳಿದ್ದು. ವಾಹಕಗಳು. ಇನ್ನು ಅವಾಹಕಗಳಿಗೆ ಉದಾಹರಣೆಗಳನ್ನು ನೋಡರಿ. ಹಾಂ, ಪೆನ್ ಏನದ? ಇದು ಇಲ್ಲಿ ಇದನ್ನ ಪೆನ್ನಿಗೆ ಕನೆಕ್ಟ್ ಮಾಡತ್ತಿನ ಬೀಳತ್ತದ. ಇದೇನದು? ಅವಾಹಕ, ಇನ್ಸುಲೇಟರ್. ಗೊತ್ತಾಯ್ತಾ? ಪೇಪರ್ ಅವಾಹಕ. ಗೊತ್ತಾಯ್ತಾ? ಉಪ್ಪು, ಅದಕ್ಕೆ ಉಪ್ಪು ಬರೀ ಉಪ್ಪು ವಾಹಕ ಅಲ್ಲ, ಅದ್ರ ಜೊತೆ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ನೀರನ್ನು ಸೇರಿಸು ಅಂತಂದ್ರೆ ಅದು ಏನಾಯ್ತದ? ವಾಹಕ ಆಯ್ತದ. ನಾ ಕಂಪ್ಲೀಟ್ ಉಪ್ಪಿನ ಟಿಪ್ ಮಾಡತ್ತಿದೆ. ಈಗ ಕರೆಂಟ್ ಬೀಳತ್ತದೇನು? ಇಲ್ಲ. ಅದ್ರ ಜೊತೆ ಏನಿರಬೇಕು? ನೀರಿಂದ ಅಯಾನ್ಸ್ಗಳನ್ನು ಇರಬೇಕು. ಅವಾಗ ಏನಾಯ್ತದ? ಕರೆಂಟನ್ನು ಬೀಳುತ್ತದ. ಗೊತ್ತಾಯ್ತು? ರಬ್ಬರ್. ಇಲ್ಲಿ ರಬ್ಬರ್ ಚೇರ್ ಅದ. ರಬ್ಬರ್ ಚೇರ್, ಇದು ರಬ್ಬರ್ ಅದಲ್ಲ, ಇದಕ್ಕೆ ಹಚ್ಚಲತ್ತೀನಿ. ಕರೆಂಟ್ ಬೀಳತ್ತದ? ಬೀಳಲ್ಲುಂಟದ. ಕಬ್ಬಿಣ ಬೀಳುತ್ತದಲ್ಲ, ವಾಹಕ. ಮತ್ತೇನೇನವ ಇಲ್ಲಿ? ಫೈಬರ್, ಬಟ್ಟೆಗೆ ಹಚ್ಲತ್ತೀನಿ. ಬಿತ್ತಾ? ನೀವು ಇದನ್ನು ಮನೆಗೆ ಹೋಗಿ ಟ್ರೈ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಮತ್ತು ಸರ್ ಮಾಡಿ ತೋರ್ಸ್ಯಾರ ಅಂತೇಳಿ ಮತ್ತೆ ನೀವು ಮನೆಗೆ ಹೋಗಿ ವೈರ್ ತೊಗೊಂಡು ಹಚ್ಚಿದ್ರಿ ನೆಲ್ದಾರ. ಹಾಂ, ಈ ರೀತಿ ಮತ್ತೆ ಹಚ್ಕೊಂಡು ನೋಡಿದ್ರಿ ನೆಲ್ದಾರ. ಇದು ಅವಾಹಕ. ಗೊತ್ತಾಗ್ಯದ? ಈಗ ಯಾರಾದರೂ ಒಬ್ರು ಹುಡುಗರು ಬರ್ರಿ. ಈಗ ನಮ್ಮ ಬಾಡಿ ವಾಹಕದನ ಅವಾಹಕದ ಅಂತ ಹೇಳಿ ಚೆಕ್ ಮಾಡ್ಬೇಕಲ್ಲ. ಹಾಂ, ಬಾ. ಚಪ್ಪಲಕು ಈಗ ನನಗೆ ಹಿಡಿಬೇಡ ನೋಡ. ಬೀಳತ್ತದ ಕರೆಂಟು. ಹಾಂ, ಇದನ್ನು ಯಾರು ಮನೆಯಲ್ಲಿ ಮಾಡ್ಲಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ನೀವು ಮನೆಗೆ ಮಾಡಿದ್ರಿ ಅಂದ್ರೆ ನೀವು ಕಾಗಿನೇ ಐತೀರಿ. ಹಿಡಿ, ಕೈ ಹಿಡಿ. ಹಿಂಗೆ ಕೈ ಹಿಡಿ. ನಂಗೆ ಏನು ಮಾಡಲ್ಲ. ಹಿಡಿ. ಕರೆಂಟ್ ಹತ್ತದ? ಹತ್ತದ? ಇಲ್ಲ. ಈಗ ಹತ್ತದ? ಇಲ್ಲ. ಈಗ ಎರಡು ಜಾಯಿಂಟ್ ಮಾಡಿದಾಗ ಒಂದು ಸ್ವಲ್ಪ ಮುಟ್ಟು ನೋಡು. ಏನಾಗಲ್ಲ. ಹಿಡು. ಆಗಲ್ಲ. ಪ್ರಾಮಿಸ್ ಏನು ಭೀ ಆಗಲ್ಲ. ಅದು ಕೆಳಗಿನ ವೈರ್ ಹಿಡಿ. ಧಕ್ಕಿ ಹಿಂಗೆ ಅದು ಬಾಜಿ ಮಾಡ್ತೀನಿ, ಕರೆಂಟ್ ಹತ್ತದ. ಹಿಡಿ. ಏನಾಗಲ್ಲ. ಹಿಡಿ. ಏನಾಗಲ್ಲ. ಹತ್ಲದ್ದ? ಇಲ್ಲ. ಕರೆಂಟ್ ಹತ್ಲದೇನು ಅಂದ್ರಿವ? ಏನದ? ನೀಗ ಐರನ್ ಮ್ಯಾನ್ ಅದನ?
ಯಾಕೆ ಇದು ಆಗ್ಲತ್ತ ಅಂತಂದ್ರೆ ಇದಕ್ಕೆ ಕರೆಂಟನ್ನು ಫ್ಲೋ ಆಗಬೇಕಾದ್ರೆ ಸರ್ಕ್ಯೂಟನ್ನು ಕಂಪ್ಲೀಟ್ ಆಗಬೇಕಾದ್ರೆ ಅದಕ್ಕೆ ಅರ್ತ್ ಅನ್ನೋದು ಬೇಕು, ಕಂಪಲ್ಸರಿ ಅರ್ತ್ ಅನ್ನೋದು ಬೇಕು. ಈಗ ನಾ ಇದೊಂದು ಒಂದೇ ವೈರನ್ನು ತೊಗೊಂಡು ಈಗ ಅದು ಬಲ್ಪ್ ಹಿಡ್ಕೊ ನೀನು. ಈಗ ಒಂದು ವೈರನ್ನು ಕನೆಕ್ಟ್ ಮಾಡ್ಲತ್ತೇ ಇಲ್ಲ ಒಟ್ಟೆ ಅಂದ್ರೂ ಬೀಳತ್ತದ. ಯಾಕೆ ಗೊತ್ತಾ? ಒಂದು ಅರ್ತ್ ಬೇಕು, ಅದು ಅರ್ಥನ ಸಿಗ್ಲತ್ತದ. ಅದಕ್ಕೆ ನ್ಯೂಟ್ರಲ್ನ ಬೇಕು, ಅದಕ್ಕೆ ನ್ಯೂಟ್ರಲ್ ಅಂತ ಹೇಳಿ ಕರೀತಾರೆ. ನ್ಯೂಟ್ರಲ್ನ ಸಿಗ್ಲತ್ತದ, ಗೊತ್ತಾಯ್ತಾ? ಸಿಗ್ಲತ್ತದ. ಇದಕ್ಕೆ ಈ ಭೂಮಿಗನ್ನ ಟಚ್ ಮಾಡಲ್ಲೋದೇ ಅಂತ ತಿಳ್ಕೊರಿ. ನಾವು ಭೂಮಿಗೆ ಟಚ್ ಮಾಡಲ್ಲೋದ್ರೆ ನಮಗೂ ಕರೆಂಟನ್ನು ಹತ್ತಲ್ಲ. ಅದರಂತೆ ಇದು ಅಂದ್ರೆ ನಮ್ಗೆ ಕರೆಂಟ್ ಹತ್ತಲ್ಲ. ಈಗ ಅದು ಈ ಕೈದಾಗ ಹಿಡಿದು ಈ ಕೈದಾಗ ಹಿಡಿ, ಒಂದಿಡಿ ಏನಾಗಲ್ಲ, ಹಿಡಿ ಹಿಡಿ ಏನಾಗಲ್ಲ, ಆಗ್ಲತ್ತದ. ಇದು ಒಂದು ಹಿಡಿ, ಏನಾದ್ರೂ ಆಗ್ಲತ್ತದ? ಇಲ್ಲ. ಈಗ ಆ ಕೈದಾಗ ಒಂದು ಈ ಕೈದಾಗ ಒಂದು ಹಿಡಿ. ಅವಾಗ ಏನಾಯ್ತದ ಗೊತ್ತಾ? ಈಚೆ ಕೈದಾಗ ಒಂದು ಈಚೆ ಕೈದಾಗ ಹಿಡಿತಾನೆ ನೋಡ್ರಿ. ಏನಾಯ್ತದ ಅಂತಂದ್ರೆ ಎಲೆಕ್ಟ್ರಾನ್ಸ್ಗಳನ್ನು ಈ ಕಡೆಯಿಂದ ಆ ಕಡೆ ಫ್ಲೋ ಆಯ್ತಾವ. ಅವನಿಗೆ ಗೊತ್ತಾಯ್ತು ಕರೆಂಟ್ ಯಾವ ಕಡೆಯಿಂದ ಆ ಕಡೆ ನಡೆದ ಅಂತೇಳಿ. ಹಂಗೆ ಹಿಡಿಬಾರ್ದು. ಹಿಡಿಯಂಗಿದ್ರ ಎರಡು ಜಾಯಿಂಟ್ ಮಾಡಿ ಹಿಡಿ, ಏನಾಗಲ್ದು ಹಿಡಿ. ಆಗ್ಲತ್ತ ಏನಾದ್ರು ಅದು ಹಿಂಗೆ ಬಿಟ್ಟ ಅಂತ ತಿಳ್ಕೊರ, ಒಂದು ಸ್ವಲ್ಪ ಬಿಟ್ಟ, ಒಂದಕ್ಕೆ ಹಿಡಿ, ಏನಾಗಲ್ಲ. ಇದಕ್ಕೆ ಹಿಡಿ, ಏನಾಗಲ್ಲ. ಈಗ ಎರಡು ಈಚೆಕೊಂದು ಹಸ್ದ ಅಂತ ತಿಳ್ಕೊರಿ. ಈಗ ನೋಡ್ರಿ, ಎರಡು ಕೈ ಹಿಂಗೆ ಹಿಡಿ, ಅವ್ನಿಗೆ ಹಚ್ಚಲ್ಲ, ಹಸ್ದ್ರ ಕರೆಂಟ್ ಹತ್ತದ. ಈ ಕೈದಾಗ ಒಂದು ಕೊಟ್ಟ ಅಂತ ತಿಳ್ಕೊರಿ. ಆ ಕರೆಂಟನ್ನು ಈ ಕೈದಿಂದ ಆ ಕೈದಾಗ ಮೂವ್ಮೆಂಟ್ ಆಗೋದು ಕಾಣ್ತದೆ ಪೂರ. ಅವನಿಗೆ ನಮಗೆ ಕಾಣಲ್ಲ, ಅವನಿಗೆ ಕಾಣ್ತದೆ. ಅದನ್ನು ಕೈಗೆ ಹಸ್ದ ಅಂತ ತಿಳ್ಕೊರಿ. ಹಿಂಗೆ ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಗೋದು ಕಾಣ್ತದೆ. ಅವನಿಗೆ ತಿಳಿತ, ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿ ನಡ್ದ ಅಂತೇಳಿ. ಇದನ್ನು ಜಾಯಿಂಟ್ ಇದ್ದಾಗ ಏನೂ ಆಗಲ್ಲ. ಅದ್ರ ಸಲುವಾಗಿ ಇದು ಈ ಪ್ರಾಕ್ಟಿಕಲ್ ಯಾಕೆ ಮಾಡಿ ತೋರಿಸ್ಲತ್ತೀನಿ ಅಂತಂದ್ರೆ, ನೀವು ಏನಾದರೂ ಕರೆಂಟಿನ ಬಗ್ಗೆ ಕೆಲಸವನ್ನು ಮಾಡ್ಲತ್ತೀರಿ ಅಂತ ತಿಳ್ಕೊರಿ. ಕಾಲಲ್ಲಿ ಚಪ್ಪಲನ್ನು ಹಾಕೊಂಡಿರ್ಬೇಕು, ಇನ್ಸುಲೇಟರ್. ಅದು ಭೂಮಿಗೆ ಅರ್ತ್ ಟಚ್ ಮಾಡಿಲ್ಲವ. ಒಂದು ವೇಳೆ ಭೂಮಿ ಟಚ್ ಮಾಡ್ದನ ಅಂತ ತಿಳ್ಕೊರಿ, ಕಂಪಲ್ಸರಿ ಕರೆಂಟನ್ನು ಹತ್ತು. ಮತ್ತು ನಮಗೂ ಸ್ವಲ್ಪ ಕಡಿಮೆ ಹತ್ತು. ಯಾಕೆ ಕಡಿಮೆ ಹತ್ತು ಅಂದ್ರೆ ನಾವು ಮ್ಯಾಟಿನ ಮೇಲೆ ಕುಂತಿದ್ದೆವು. ಯಾರ ಮೇಲೆ ಇದ್ದೇವೆ ನಾವು? ಮ್ಯಾಟಿನ ಮೇಲೆ. ಮ್ಯಾಟ್ ಒಂದು ರಬ್ಬರ್ ಟೈಪ್ ಅದ, ಇದ್ರ ಮೇಲೆ ಕುಂತಾಗೂ ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಚಪ್ಪಲು ಮತ್ತು ಅಲ್ಲಿ ಕಟ್ಟಿಗೆಯನ್ನು ಇಕ್ಕಿದೆವು, ಅಷ್ಟು ಇನ್ಸುಲೇಟರ್. ಬಾನು ಅವ್ನಿಗೆ ಮಾಡಿ ತೋರಿಸ್ತಾರೆ ಬಾ. ಇವನ್ನು ಸೂಪರ್ ಮ್ಯಾನ್ ಅದನ್ನ ಹಿಡಿ. ಅಲ್ಲಿ ಕರೆಂಟ್ ಬಿತ್ತದ? ಬಿಡು. ಕರೆಂಟ್ ಹೊಡ್ಲಿತ್ತದ? ಹತ್ತಿದ ಏನಾದ್ರೂ ಆಗ್ಯದ? ಇಲ್ಲ. ಜಾದು ಕಲ್ತಿಲ್ಲ ಇವತ್ತು? ಹಿಡಿ. ಏನಾದ್ರೂ ಆಗ್ಲತ್ತದ? ಈಗ ನೀನು ನನಗೆ ಹಿಡಿದೆ ಅಂತ ಕರೆಂಟ್ ಹತ್ತದ ನನಗೆ ಕಂಪಲ್ಸರಿ, ಗೊತ್ತಾಯ್ತಾ? ಇದು ಹಿಡಿ. ಏನಾದ್ರೂ ಆಯ್ತಾ? ಇಲ್ಲ. ಈಗ ಹಿಡಿ, ಬಿಡು. ಹಿಡಿದು ಬಿಡು. ನಿನ್ನ ಮೇಲೆ ಭರೋಸಾ ಇಲ್ಲ, ನನ್ನ ಮೇಲೆ ಭರೋಸಾ ಅದಕ್ಕೆ. ಇಲ್ಲಿವರೆಗೆ ನಾವು ವಾಹಕ ಮತ್ತು ವಿದ್ಯುತ್ ವಾಹಕ ಮತ್ತು ಅವಾಹಕದ ಬಗ್ಗೆ ಅದು ಗುಣಲಕ್ಷಣಗಳನ್ನು ನೋಡಿದೆ. ಯಾವುದರಲ್ಲಿ ವಾಹಕವನ್ನು ಆಗ್ತದ, ಕರೆಂಟನ್ನು ಫ್ಲೋ ಆಗ್ತದ, ಮತ್ತು ಯಾವುದರಲ್ಲಿ ಕರೆಂಟನ್ನು ಫ್ಲೋ ಆಗಲ್ದು. ಕರೆಂಟನ್ನು ಫ್ಲೋ ಆಗೋದಕ್ಕೆ ಏನಂತ ಕರಿತೀವಿ? ವಾಹಕ. ಕರೆಂಟನ್ನು ಫ್ಲೋ ಆಗಲ್ದಕ್ಕೂ ಅವಾಹಕ. ಕೆಲವೊಂದು ಉದಾಹರಣೆಗಳು: ವೈರು ವಾಹಕ, ಇದು ರಬ್ಬರು ಅವಾಹಕ, ಬಟ್ಟೆ ಪೆನ್ನು, ಪೆನ್ ಕಬ್ಬಿಣದಿದ್ರ ವಾಹಕ, ತಗಡ ಗೊತ್ತಾಯ್ತಲ್ಲ ವಾಹಕ. ಯಾವುದು? ಉಂಗುರ. ಯಾವ್ದು ಉಂಗುರ? ಪ್ಲಾಸ್ಟಿಕ್ ಉಂಗುರಗಳ್ನು ಹೊಂಟವು. ಇಲ್ಲಿ ಮತ್ತೊಂದು ಏನು ತಿಳ್ಕೊಬೇಕಂದ್ರೆ, ಇದು ಗೋಲ್ಡ್ ಅದ ನೋಡ್ರಿ. ಗೋಲ್ಡ್ನಲ್ಲಿ ಕರೆಂಟನ್ನು ಭಾಳಷ್ಟು ಸ್ಪೀಡಾಗಿ ಮೂವ್ಮೆಂಟನ್ನು ಆಗ್ತದೆ. ಇಲ್ಲಿ ವೇಸ್ಟ್ ಆಗಲ್ಲ, ಕರೆಂಟನ್ನು ವೇಸ್ಟ್ ಆಗಲ್ಲ. ಕಾಪರ್ನಲ್ಲಿ ಕಡಿಮೆ, ಅದಕ್ಕಿಂತ ಬೆಳ್ಳಿಕಿನ್ನ ಜಾಸ್ತಿ. ಬೆಳ್ಳಿಗೆ ಅದ್ರ ಮೇಲೆ ಜಾಸ್ತಿ, ಬೆಳ್ಳಿಕಿನ್ನ ಜಾಸ್ತಿ ಇದ್ರ ಮೇಲೆ ಗೋಲ್ಡ್ನಲ್ಲಿ ಕರೆಂಟನ್ನು ಫ್ಲೋ ಭಾಳಷ್ಟು ಜಾಸ್ತಿ ಆಗ್ತದೆ. ಆದರೆ ನಾವು ಮನೆಯಲ್ಲೆಲ್ಲ ವೈರ್ಗಳನ್ನು ಗೋಲ್ಡ್ ಯೂಸ್ ಮಾಡ್ತೇವೆ, ಅಲ್ಲಿ ಕರೆಂಟನ್ನು ವೇಸ್ಟ್ ಆಗಲ್ಲ ಒಟ್ಟೆ. ಎಷ್ಟು ನಾವು ಅಲ್ಲಿ ಇನ್ಪುಟ್ಟನ್ನು ಕೊಡ್ತೇವೆ, ಔಟ್ಪುಟ್ ಅಷ್ಟು ಬರ್ತದೆ, ವೇಸ್ಟ್ ಆಗಲ್ಲ. ಬಟ್ ನಾವು ಆ ತಂತಿಯನ್ನು, ಗೋಲ್ಡ್ ತಂತಿಯನ್ನು ಯೂಸ್ ಮಾಡಬೇಕಾದ್ರೆ ಭಾಳಷ್ಟು ಕಾಸ್ಟ್ಲಿ ಇದೆ. ಅದ್ರ ಸಲುವಾಗಿ ಅದು ಗೋಲ್ಡನ್ನು ಯೂಸ್ ಮಾಡಲ್ರು. ತಾಮ್ರ ನಮ್ಗೆ ಸಸ್ತಾ ಸಿಗ್ತದೆ, ಅದ್ರ ತಾಮ್ರವನ್ನು ಜಾಸ್ತಿ ಯೂಸ್ ಮಾಡ್ತೇವೆ, ಗೊತ್ತಾಯ್ತಲ್ಲ. ಈ ಗ್ರಾಫೈಟ್ ಏನಿತ್ತು, ಪೆನ್ಸಿಲ್ ಗ್ರಾಫೈಟು, ಈ ಇದರಲ್ಲೂ ಕರೆಂಟನ್ನು ವಾಹಕವಾಯ್ತದ ಒಂದು ಕಡೆಯಿಂದ ಮತ್ತೊಂದು ಕಡೆ. ಈಗ ನಿಮಗೆ ಯಾವ್ಯಾವ ವಸ್ತುಗಳು ವಾಹಕ ಅವಾಹಕ ಅಂತೇಳಿ ಗೊತ್ತಾಯ್ತದಲ್ಲ. ಈಗ ಕಾಪರ್ ಅಂತೇಳಿ ಬರ್ತದ, ಗೋಲ್ಡ್ ಅಂತೇಳಿ ಬರ್ತದ, ಸಿಲ್ವರ್ ಬರ್ತದ. ಅದಕ್ಕೆ ಬಿಟ್ಟು ಅಲ್ಯೂಮಿನಿಯಂ ಅಂತೇಳಿ ಬರ್ತದೆ ಮತ್ತೊಂದು. ಅಲ್ಯೂಮಿನಿಯಂ ನೋಡಿರಿ, ಸರ್ವಿಸ್ ವೈರ್ ಇರುತ್ತೆ ನೋಡಿ ಬೆಳ್ಳನ್, ಆ ಸರ್ವಿಸ್ ವೈರ್ನಲ್ಲಿ ಕರೆಂಟ್ ಅದ್ರಾಗೂ ಫ್ಲೋ ಆಯ್ತದ. ಅದ್ರಲ್ಲೂ ಫ್ಲೋ ಆಯ್ತದ. ಇಂಥವು ಭಾಳಷ್ಟು ಮೆಟಲ್ಸ್ಗಳಲ್ಲಿ ಕರೆಂಟನ್ನು ಫ್ಲೋ ಆಗ್ತದೆ. ಅವುಗಳನ್ನು ವಾಹಕ ಅಂತೇಳಿ ಕರಿತೇವೆ. ಕರೆಂಟನ್ನು ಫ್ಲೋ ಆಗೋದಕ್ಕೆ ಅವಾಹಕ ಅಂತೇಳಿ ಕರಿತೇವೆ. ಇಷ್ಟು ನಿಮಗೆ ತಿಳಿತು ಅಂತೇಳಿ ಅನ್ಕೋತೀನಿ. ಪ್ರಾಕ್ಟಿಕಲ್ ತಿಳಿದಲ್ಲ ಎಲ್ಲರಿಗೆ? ಇಲ್ಲಿಯವರೆಗೆ ನಾವು ಇದು ಒಂದು ವಿಜ್ಞಾನದ ಪ್ರಯೋಗವನ್ನು ನೋಡಿದ್ದೇವೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬನ್ನಿ.